ನಮ್ಮ ಇಂಡಿಯನ್ಸು ಬೇರೆ ದೇಶದಲ್ಲಿ ವ್ಯವಸಾಯ ಎಲ್ಲ ಯಾವ ರೀತಿ ಮಾಡ್ತಾರೆ, ಏನೇನು ಬೆಳೀತಾರೆ ಅಂತೆಲ್ಲ ನಾನು ಇವತ್ತು ತೋರಿಸ್ತೀನಿ. ಇಲ್ಲಿ ಕೆನಡಾದಲ್ಲಿ ನಮ್ಮ ಇಂಡಿಯನ್ಸೇ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅವರೆಲ್ಲ ವೆಜಿಟೇಬಲ್ಸ್ ಎಲ್ಲ ಬೆಳೀತಾ ಇದ್ದಾರೆ. ಸೊ ಏನೇನು ಬೆಳೀತಾರೆ, ಯಾವುದೆಲ್ಲ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇಲ್ಲಿ ನಾವಿರೋ ಹತ್ರನೇ ಹೋಗಿದ್ವಿ ನಾವು. ಅಲ್ಲಿ ಕೋಳಿಗಳು ಸಹ ಮಾರ್ತಾರೆ. ಸೊ ನೋಡ್ಬೋದು ನೀವು ಕೋಳಿಗಳು. ಇವು ಇನ್ನೂ ಬೇರೆ ಕೋಳಿ ಎಲ್ಲ ಇತ್ತು, ಬಟ್ ಅವೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲೂ ಇನ್ಸೈಡ್ ಇದ್ದಾವೆಲ್ಲನೂ. ಹಾಗೆ ನಮ್ಮ ಇಂಡಿಯನ್ ತರಕಾರಿ ಎಲ್ಲ ಬೆಳೀತಾರೆ. ಕುಂಬಳಕಾಯಿ, ಹಾಗಲಕಾಯಿ, ಸೌತೆಕಾಯಿ, ಬೆಂಡೆಕಾಯಿ ಎಲ್ಲ ಥರದ ತರಕಾರಿನೂ ಈ ಥರ ಮನೆ ಮುಂದೆ ಜಾಗ ಇದ್ದರೆ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಬೆಳೀತಾರೆ. ಬಟ್ ಅದೆಲ್ಲ ಏನು ಮಾಡೋದು ಅವ್ರೆ ಅಂತ ಹೇಳ್ಬಿಟ್ಟು ಅದನ್ನು ನಮ್ಮ ಮಾರೋಕ್ಕೆ ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಾರೆ, ಈ ಥರ ಮಾರ್ಕೆಟ್ ಪ್ಲೇಸಲ್ಲಿ ಫೇಸ್ಬುಕ್ಕಲ್ಲೆಲ್ಲನೂ. ಸೊ ನಮ್ಮ ಇಂಡಿಯನ್ಸ್ ತುಂಬ ಜನ ನೋಡಿಬಿಟ್ಟು ಹೋಗಿ ತೊಗೊಂಡು ಬರ್ತಾರೆ. ಎಲ್ಲ ರೀತಿಯಾದ ಸೊಪ್ಪು ನಮ್ಮ ಇಂಡಿಯನ್ಸ್ ಯೂಸ್ ಮಾಡೋ ಥರ ಎಲ್ಲ ಥರದ ಸೊಪ್ಪೆಲ್ಲ ಮಾರ್ತಾ ಇರ್ತಾರೆ. ನೋಡಿ, ಈ ರೀತಿ ಮನೆ ಮುಂದೆ ಈ ರೀತಿ ಟೆಂಟ್ ಥರ ಹಾಕ್ಕೊಂಡು ಇಲ್ಲಿ ನಮ್ಗೆ ಫ್ರೆಶ್ ಆಗಿ ಏನೇನು ಬೇಕೋ ಅದೆಲ್ಲ ಕಿತ್ಕೊಡ್ತಾ ಇರ್ತಾರೆ. ಹಾಗೆ ಈ ಥರ ನಾವು ಹೋಗಿ ಕಿತ್ಕೋಬೋದು. ಬಟ್ ಲಾಸ್ಟ್ ಇಯರ್ ಫುಲ್ ಗಿಡಗಳೆಲ್ಲ ತುಳಿದು ಹಾಕಿದ್ರಂತೆ, ಅದಕ್ಕೆ ಈ ಸಲ ಅಲೋ ಮಾಡಿಲ್ಲ. ಆದರೆ ನಮಗೆ ನಾವು ಕೇಳಿದ್ದಕ್ಕೆ ಆಮೇಲೆ ಹೋಗಿ ನೋಡೋದಕ್ಕೆ ಅಲೋ ಮಾಡಿದ್ರು. ಹೋಗಿ ನೋಡ್ಕೊಂಡು ಬಂದ್ವಿ ಏನೇನು ಬೆಳೀತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿ ಮಾರ್ತಾಯಿದ್ರು. ಅದಕ್ಕೆ ನನಗೆ ಏನೇನು ಬೇಕೋ ವೆಜಿಟೇಬಲ್ಸ್ ಎಲ್ಲ ತಗೊಂಡು, ಹಾಗೆ ಅವರು ಎಗ್ ಸಹ ಮಾರ್ತಾಯಿದ್ರು. ಎಗ್ಗು, ಹನಿ ಎಲ್ಲ ಮಾರ್ತಾಯಿದ್ರು. ಎಲ್ಲ ತಗೊಂಡು ಇನ್ನು ಮನೆಗೆ ವಾಪಸ್ ಹೋಗ್ತಾಯಿದ್ದು. ಬಟ್ ಸ್ವಲ್ಪ ಕಾಸ್ಟ್ ಇರುತ್ತೆ, ಅಂದರೆ ಶಾಪ್ ಹೋಲಿಕೆ ಮಾಡಿಕೊಂಡ್ರೆ ಇಲ್ಲಿ ಸ್ವಲ್ಪ ಕಾಸ್ಟೇ ಇರುತ್ತೆ.